ಸಚಿವ ಸಂಪುಟದಲ್ಲಿ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ನೀಡದ ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಕಾಂಗ್ರೆಸ್ 4 ಶಾಸಕರು ಹಾಗೂ MLC ಅವರು ಏನು ಮಾಡ್ತಾಯಿದ್ದೀರಾ? ಕ್ರಮ ಕೈಗೊಳ್ಳದೆ ನೀವು ರಾಜೀನಾಮೆ ಕೊಡದೆ ಏನು ಪೂರಿ ತಿಂತಾಯಿದ್ದೀರಾ? ದಯವಿಟ್ಟು ನನಗಂತ ಅನಿಸ್ತಾ ಇದೆ, ನೀವು ಪೂರಿ ತಿನ್ಕೊಂಡು ಆರಾಮಾಗಿರೋದು ಬೆಸ್ಟು. ಕಾಂಗ್ರೆಸ್ ನಾಯಕರ ಒಳ ಜಗಳ ಇವತ್ತು ಸ್ಫೋಟಗೊಂಡೈತೆ. ಕೂಗಳತೆ ದೂರ ಇರೋದು 70 ಕಿಲೋಮೀಟ್ರ್ ದೂರದಲ್ಲಿರೋದು ಕೋಲಾರ ಜಿಲ್ಲೆ ಬೆಂಗಳೂರಿಗೆ ವಿಧಾನಸೌಧಕ್ಕೆ. ಆದರೂ ಸಹ 10 ವರ್ಷಗಳಿಂದ ನೋಡ್ತಾ ಇದ್ದೀವಿ, ಯಾವುದೇ ಸರ್ಕಾರ ಬರಲಿ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನದ ಭಾಗ್ಯನೂ ಕೊಡ್ತಾ ಇಲ್ಲ. ಆದರೆ ಏನು 2ನೇ ಸಚಿವ ಸಂಪುಟದಲ್ಲಿ ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ನೀಡ್ತದೆ ಅಂತೇಳಿ ವಾದ ವಿವಾದ ಮಾಡಿ ಆರೋಪ ಪ್ರತ್ಯಾರೋಪ ಭ್ರಷ್ಟಾಚಾರ ಮಾಡ್ಕೊಂಡು ಎಲ್ಲ ಶಾಸಕರು ಒಂದಾದರು, ಹೈಕಮಾಂಡ್ಗೆ ಹೋದರು. ಏನು ಒಂದು ಲಿಸ್ಟ್ ಇಷ್ಟುದ್ದ ಐತೆ ಅಂತ ಹೇಳ್ಬಿಟ್ಟು ಪೂರಿ ತೊಗೊಂಡು ಯಾವಾಗ ಪೂರಿ ತಿನ್ಕೊಂಡು ಹೋಗಿ ಇವಾಗ ಏನಾಗಿದೆ ಅಂದರೆ, ನೋಡಪ್ಪ, ಕೋಲಾರ ಜಿಲ್ಲೆಯ ಶಾಸಕರಿಗೆ, ಕಾಂಗ್ರೆಸ್ ಶಾಸಕರಿಗೆ ಸಚಿವ ಸ್ಥಾನ ಪಡೆಯೋ ಭಾಗ್ಯ ಇಲ್ಲ. ಒಬ್ಬೊಬ್ಬ ಶಾಸಕರದು ಒಂದೊಂದು ಪುರಾಣ. ಮಾಲೂರಿಗೆ ಹೋದರೆ ಬೆಂಗಳೂರವ್ರಿಗೆ ಮಾರಾಕವ್ರೆ, ಬಂಗಾರಪೇಟೆಗೆ ಹೋದರೆ SN ಸಿಟಿ ಮತ್ತು ಇದಕ್ಕೆ ಮಾರಾಕವ್ರೆ, ಏನಕ CJ ರಾಯ್ಗೆ ಅವ್ರಿಗೆ ಮಾರಾಕಿದ್ದಾರೆ. ಇನ್ನು KGF ಕೇಳಂಗೆ ಇಲ್ಲ, ಆಂಧ್ರ ಅವ್ರಿಗೆ ಮಾರಾಕವ್ರೆ. ಇನ್ನು ಇರೋದು ಕೊತ್ತೂರು ಮಂಜಣ್ಣ ಅವರು ಪಾಪ, ಯಾಕಂದರೆ ಅವ್ರು ಸಿಂಗಪೂರು ಪಂಗಪೂರು ಮಾಡಿ ಅವ್ರೇನೂ ಮಾತಾಡೋಂಗಿಲ್ಲ, ಯಾಕಂದ್ರೆ ಜಾತಿ ಪ್ರಮಾಣ ಪತ್ರ ಸಮಸ್ಯೆ ಇದೆ. ಆದರೆ MLC ಅನಿಲ್ ಆಗೋಯ್ತು, ಬ್ಯಾನರ್ಗಳು ಹೊಡೆಸಾಕಿದ್ರು, ಎಲ್ಲ ಹೊಡೆಸಾಕಿದ್ರು. ಆದರೆ ಸಚಿವ ಸಂಪುಟ ಸ್ಥಾನ ಅಂತೂ ಇರಲಿಲ್ಲ. ನಾವು ಕೇಳ್ತಾ ಇರೋದೇನು ಗೊತ್ತಾ, ಇವತ್ತು ಪೂರಿನ ಮುಂದೆ ಇಟ್ಕೊಂಡು ಪೂರಿ ತಿನ್ಕೊಂಡು ಕೇಳ್ತಾ ಇದ್ದೀವಿ. ದಯವಿಟ್ಟು ಕೋಲಾರದ ಕಾಂಗ್ರೆಸ್ ಶಾಸಕರು, ಜಿಲ್ಲಾಧ್ಯಕ್ಷರು, ಯಾರು ನಿಮ್ಮ ಇದಿದೆ, ಕಾಂಗ್ರೆಸ್ಸು ಇದ್ದಿದ್ದು ಪಕ್ಷ ಇದೆ, ದಯವಿಟ್ಟು ಪೂರಿ ತಿನ್ಕೊಂಡು ಆರಾಮಾಗಿ ಇದ್ಬಿಡಿ, ಇಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಬರ್ರಿ. ಅದು ಬಿಟ್ಟು ನಿಮ್ಮ ಕೈಯಲ್ಲಿ ಇನ್ನೇನು ಆಗಲ್ಲ. ನಾನು ಬಳೆ ತರಿಸ್ಕೊಂತ ನಿಮ್ಗೆ ಹೇಳಲ್ಲ, ಪೂರಿ ಯಾರು ತಿನ್ನಿರಿ. ಅಲ್ಲ, ಕೋಲಾರ ಜಿಲ್ಲೆ ಏನು ಪಾಪ ಮಾಡಿದೆ ಗೊತ್ತಿಲ್ಲ ಸರ್ಕಾರಕ್ಕೆ. ಅಧಿಕಾರ ಹಿಡಿಬೇಕಾದ್ರೆ ಮುಳುಬಾಗಿಲು ಕುರುಡ್ಮಲೆಗೆ ಬರ್ತಾರೆ, ಗಣಪತಿ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಬಿಟ್ಟು ಗೆದ್ದು ಬಿಡೋಣ ಅಂಥೇಳಿ. ಅವತ್ತಿರೋಂತಹ ಕೋಲಾರದ ಕಾಳಜಿ ಇವತ್ತು ಸಚಿವ ಸ್ಥಾನ ಯಾಕೆ ಕೊಡ್ತಾ ಇಲ್ಲ? ಬಂಗಾರಪೇಟೆ ಶಾಸಕರಾದ SN ನಾರಾಯಣಸ್ವಾಮಿ ಆಗೋಯ್ತು ಅಂತ ಹೇಳ್ಕೊಂಡ್ರು, ಆಗಿಲ್ಲ. ಮಾಲೂರು ನಂಜೇಗೌಡರು ಆಗಿಲ್ಲ. ಆದರೆ ಇವರು ಆರೋಪ ಪ್ರತ್ಯಾರೋಪ ಭ್ರಷ್ಟಾಚಾರ ಮಾಡಿಕೊಂಡು ಎಲ್ಲ ಒಂದಾದರೂ ಕೋಲಾರ ಕೊಟ್ಟಿದ್ದೇನು ಗೊತ್ತಾ? ಚಿಪ್ಪು, ಒಂದು ಚೆಂಬು ಕಡೆ ಕೊಟ್ಟಿರೋದೇನು ಗೊತ್ತಾ? ನೋಡಪ್ಪ ಶಾಸಕರೇ, ನೀವೇನು ಮಾಡೋಕ್ಕಾಗಲ್ಲ, ಪೂರಿ ತಿನ್ಕೊಂಡು ಆರಾಮಾಗಿರಿ ಅಂತೇಳಿ ಕೊಟ್ಟಿದ್ದಾರೆ. ನಾವು ಅದೇ ಕೇಳ್ತಾ ಇರೋದು. ಮಾನ್ಯ ಮುಖ್ಯಮಂತ್ರಿಗಳೇ, ಅವರು ಕಾಂಗ್ರೆಸ್ ಶಾಸಕರು MLC ಅವರು ಪೂರಿ ತಿನ್ಕೊಂಡಿರ್ತಾರೆ, ನಮ್ಮನ್ನು ಎತ್ಕೊಂಡ್ಬಿಟ್ಟು ಆಂಧ್ರ ಹಾಕ್ಬಿಡಿ. ಇಲ್ಲ ಅಂದರೆ ಆಗಸ್ಟ್ 15ನೇ ತಾರೀಕು ಯಾವ ರೀತಿ ಹೋರಾಟ ಆಗ್ತದೆ ನಾವು ಹೇಳೋಕ್ಕಾಗಲ್ಲ. ನಾವು ಅದು ಕೇಳ್ತಾ ಇರೋದಿಷ್ಟೇ, ಕಾಂಗ್ರೆಸ್ ಶಾಸಕರಿಗೆ ಕೋಲಾರ ಜಿಲ್ಲೆ ಸಚಿವ ಸ್ಥಾನ ಪಡೆಯುವ ಯೋಗ್ಯತೆಯೂ ಇಲ್ಲ. ಆ ಯೋಗ್ಯತೆ ಇಲ್ಲದಂತಹ ಕಾಂಗ್ರೆಸ್ ಶಾಸಕರು MLC ಅವರಿಗೆ ನೈತಿಕತೆ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು, ಇಲ್ಲ ಪೂರಿ ತಿನ್ಕೊಂಡು ಇರಿ ಅಂತೇಳಿ ಎಚ್ಚರಿಕೆ ನೀಡ್ತಾಯಿದ್ವಿ.